ಹಲೋ ಫ್ರೆಂಡ್ಸ್, ಹೆಂಗೆ ಅದೀರಿ? ನಿಮ್ಮ ಊರಾಗ ಶಿವರಾತ್ರಿ ನಡೆಯಾಕತ್ತೈತೆ ಅಂತ ತಿಳ್ಕೊತೀವಿ. ಮತ್ತು ಏಕಾದಶಿ ಅದು ಹೆಂಗೆ ನಡೀತ್ರಿ, ಉಪವಾಸ ಮಾಡಿದ್ರಿ ಫ್ರೆಂಡ್ಸ್? ಎಲ್ಲರಿಗೂ ಶಿವರಾತ್ರಿ ಶುಭಾಶಯಗಳು ಫ್ರೆಂಡ್ಸ್. ಈ ಗಿರ್ಜಕ್ಕ ಮುಂಜಾನೆ ಬಂದೇವ ನಾವು ಚಹಾ ಕುಡ್ದ ನೋಡ. ಇವತ್ತು ಏಕಾದಶಿ, ಏನು ತಿಂದಿಲ್ಲ, ಹೊಟ್ಯಾಗ ಏನು ಇಲ್ಲ. ಮತ್ತು ನಾವು ಬಡ ಬಡ ಮಾಡೋರ ಕೈಯಾಗೈತಿವ, ಬಡ ಬಡ ಮಾಡಿ ಹೋರಿ ಅಂದಿ ನೀನು. ಈಗ ಇಷ್ಟು ಹರಿದೇವಿ ಬೆಂಡಿಕಾಯಿನ ನಡಿ ಮನೆಗೆ ಹೋಗೋಣ, ಹೊತ್ತಾಗೈತಿ. ನಮ್ಮ ಮನ್ಯಾಗ ಹೊರೆ ಅದಾವ. ಅಲ್ಲೇ ಶಾರದಾ, ಇನ್ನೂ ನಮ್ಮ ಹಿರಿಯ ಬರ್ಬೇಕಲ್ಲ. ಈಗ ಅವ್ನು ಬರೋಲೆ ಕೈ ಬಿಟ್ಟು ಹೊಕ್ಕೇವ ಅಂದ್ರೆ ಹೆಂಗಲೆ ಬೈತಾನ. ನಾನು ಇಷ್ಟು ಲಗು ಯಾಕೆ ಬಿಟ್ಟು ಅವ್ರನ್ನ ಅಂತಂದು ಇನ್ನೂ ಹೊತ್ತಾಗಿಲ್ಲ ತಗೋರಿ. ಇವತ್ತು ಟೈಮ್ ನೋಡೋಕೆ ಹೋಗ್ಬೇಡವ ಗಿರ್ಜಕ್ಕ, ಹಬ್ಬ ಇವತ್ತು. ನಾವು ಎಲ್ಲರೂ ಉಪವಾಸ ಅದೇವಿ. ಮತ್ತು ನೀನು ನಮ್ಮನ್ನ ಇವತ್ತು ಕಾಡಕ್ಕೆ ಹೋಗ್ಬೇಡವ, ಲಘುನ ಕೈ ಬಿಟ್ಬಿಡು. ನಾವು ಹೊತ್ತು ಹೇಳೇನು ನೋಡಿಲ್ಲ, ನಾವು ಬಡ ಬಡ ಹರಿದೇವಿ. ಎಷ್ಟು ಟೈಮ್ ನೋಡಾರಲ್ಲ, ನಾವು ಕುಂದ್ರೋರಲ್ಲ, ಮಾತು ಹೇಳಾರಲ್ಲ. ಮಾಡೋ ಕೈಲೇ ಬಡ ಬಡ ಮಾಡೇವಿ, ಕೈ ಬಿಡು ನೀನು ನಮ್ಮ ಸುಮ್ಮನೆ. ಯಾಕಲೇ ಶಾರಿ, ನಿನಗೆ ಉಪವಾಸ ಮಾಡೋದು ಆಗವಲ್ದನ? ಹೊಟ್ಯಾಗ ಇಲ್ಲಿ ಓಡಾಡಕತ್ತಾವನ. ಯಾವಾಗ ಮನೆಗೆ ಹೋಗ್ಯಾನ ಏನು ತಿಂದೇನೆ ಅನ್ನಕತ್ತೀನ ನೀನು? ಉಪವಾಸ ಒಪ್ಪತ್ತು ಮಾಡುವಕ್ಕೆಲ್ಲ ಇವತ್ತು ಹೆಂಗೆ ಜಡ ಬಂದೈತೆ ನೋಡಿಕೆ ಶಾರಿಗೆ. ಪಾರಿ, ನಿನಗೇನು ಮನ್ಯಾಗ ನಿಮ್ಮ ಅತ್ತಿ ಮಾಡೋ ಹಾಕ್ಯದಾಳ, ಹೋಗ್ಬಿಡ್ದ ಎಲ್ಲ ಮಾಡಿ ಇಟ್ಟಿರ್ತಾಳೆ ಅಡುಗೆ ಅಂಬಲಿ. ಹೋಗಿ ನೀನು ಊಟಕ್ಕೆ ಹಜಾರ್ ಹಾಕಿದಿ. ನಾವು ಹಂಗಲ್ಲ, ಒಬ್ಬಂಟಿಗಾರ ನಾವು ಹೋಗಿ ಎಲ್ಲ ಮಾಡ್ಕೋಬೇಕು. ಅದಕ್ಕೆ ಹೇಳಾಕತ್ತೆ ನಾನು. ಇನ್ನೂ ಪ್ರಶ್ನೆ ಅಲ್ಲ, ನಾನು ಮಾಡ್ತೇನೆ ಒಪ್ಪತ್ತು. ವಾರ ಮಂಗಳವಾರ ಮಾಡ್ತೇನೆ, ಸಂಕಷ್ಟ ಮಾಡ್ತೇನೆ. ನಾನು ಹಸು ತಡ್ಕೋತೇನೆ. ಹಂಗಾರ ಅಲ್ಲೇ ಒಂದು ಕೊಡ ನೀರು ತೊಗೊಂಬರೋರಿ. ನಾನು ಒಟ ಪಳಾರ ಕಟ್ಕೊಂಬಂದೇನಿ, ಎಲ್ಲರೂ ಕೂಡಿ ತಿನ್ನೋಣ್ರಿ ಅಂತ. ಮತ್ತು ಖಜೂರ್ ಹಣ್ಣು, ದ್ರಾಕ್ಷಿ ಹಣ್ಣು ನನ್ನ ಹಂತೇಲಿ ಬೆರ್ಪೇವು ಮಾಡಿಟ್ಟಿದ್ದು ನೀವು ತೊಗೊಂಬಂದೇನಿ. ಎಲ್ಲರೂ ಕುತ್ಕೊಂಡು ನಟ ಬಾಯಾಡಿಸಿ ತಿಂದ ನೀರು ಕುಡ್ದು ಇನ್ನು ಏಸು ಹೊಣ್ತಾವ ನೋಡು ಸರ್ಕೊಂಡು ಹೋಗೋಣ್ರಂತ ಮನೆಗೆ. ಮತ್ತು ಇಂದ ಏಕಾದಶಿ ನಾಳೆ ಅಮಾಸಿ, ನಾಡ್ದ ಜಾತ್ರೆವ ಬರೋದು ಆಗೋದಿಲ್ಲಲಿ. ಬೆಂಡಿಕಾಯಿ ಬಲಿತಾವು, ಅದಕ್ಕೆ ಇವತ್ತು ಇನ್ನೊಸ ಹರ್ಕೊಂಡು ಹೋಗೋಣ್ರಿ. ಇಲ್ಲಿ ತಡಿ ಗಿರ್ಜಕ್ಕ, ಈಕಿಗೆ ಶಾರಿಗೆ ಒಪ್ಪತ್ತು ತಡ್ಕೋದು ಆಗಲ್ದು. ಅದಕ್ಕೆ ಯಾವಾಗ ಮನೆಗೆ ಹೋದೇನೆ ಅನ್ನಕತ್ತಾಳೆ. ಹೆಂಗೆ ಒದ್ದಾಡಕತ್ತಾಳೆ ನೋಡಿ ಇವತ್ತು. ಈಕಿ ಹಗಲೆಲ್ಲ ಕೈಯಾಗ ಎಡಗೈಯಾಗ ಬಲಗೈಯಾಗ ಏನಾರ ಇಟ್ಕೊಂಡು ಬ್ಯಾಡಿಸ್ಕೊಂತ ಅಡ್ಡಾಡೋಕಿ. ಇವತ್ತು ಬಾಯಿ ಲಟ ಅಂತಿರ್ಬೇಕಿದೆ. ತಂಗಿ, ಇಷ್ಟೋ ಮಾಟ ಮಾಡಿರೇವ, ಈಗ ಯಾಕೆ ಇನ್ನೊಂದು ತಾಸಿಗೆ ಯಾಕೆ ಬಡ್ದಾಡ್ತಿರುವ? ಇನ್ನೊಂದು ಭಾಳ ಹೊಂಡೋದಿಲ್ಲ. ಭಾಳ ಅಂದ್ರೆ ಇನ್ನೊಂದು ಎರಡು ಹಿಡಿ ಹೊಂಡ್ಬೋದು. ಅಡ್ಡಾಡಿ ಅವನು ಸಹ ಹರಿದು ಬಿಡ್ರವ, ಹೋಗುಣ್ರಿ ಅಂತ ಮನೆಗೆ. ಕಾಕ, ಅಪ್ಪ ಬರ್ಬೇಕು, ಗಾಡಿ ತೊಗೊಂಡು ಬರ್ತೇನೆ ಅಂತ ಹೇಳ್ಯಾನ. ಅವ ಬರೋ ಮಟ್ಟ ಹೋಗ್ಬೇಡ್ರಿ ಅಂದಾನ. ಗಾಡಿ ತೊಗೊಂಡು ಬರ್ತಾನ. ಇವನ್ನ ಹರಿದ ಬೆಂಡಿಕಾಯಿ ಬುಟ್ಟಿನೆಲ್ಲ ಗಾಡಿಗೆ ಏರ್ಕೊಂಡು ನಾವು ಅದ್ರಾಗ ಹೋಗೋಣ ತಡೀರಿ. ಮತ್ತೆ ನಡ್ಕೊಂತ ಹೋಗಿರ್ನ. ಈಗೇನೈತಿ ನಿಮಗೆ ಹೋಗಾಕ? ನೋಡ ಗಿರ್ಜಕ್ಕ, ನಾನು ನಿನ್ನೆ ಉಸುಳಿ ಕಾಳು ನೆನಕೋದು ಮರ್ತೇನೆ. ಒಂದಿಟ್ಟು ಫೋನ್ ಮಾಡಿ ಮನೆಗೆ ಹೇಳಾಕ ಹಿಂದೆ ಸೋಮವಾರ ಹುಡುಗರು ಸಾಲಿಗೆ ಹೋದ್ವ, ಏನು ಮಾಡಿದ್ವ, ನಾನು ಹೋಗಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಬಿಡ. ನಾನು ನೆನಾಕೀನಿ. ನಾನು ನಿನ್ನೆ ವಟಾಣಿ ಕಾಳು, ಮಡಿಕೆ ಕಾಳು, ಕಡ್ಲಿ ಕಾಳು ಎಲ್ಲನೂ ಸಂಜಿನ್ಯಾಗ ನೆನಾಕಿ ಇಟ್ಟು ಬಂದೇನಿ. ನಿನಗೆ ಒಂದೊಂದು ಬಗ್ಸಿ ಕೊಟ್ರೆ ನೀವಾರ ಏನು ಭಾಳ ಮಂದಿ ಇದೀರಿ. ಕೊಡ್ತೇನೆ. ಶಾರಿ, ಮನೆಗೆ ಹೋಗಿ ಇದರಿಂದ ಹಾಕುವಂತೆ ಬಿಸಿನೀರು ಕಾಸಿ ಹಾಕಿದೆ ಅಂದ್ರೆ ತಾಸು 2 ತಾಸ್ನಾಗ ನೆನಿತಾವಲ್ಲ. ಯಾಕೆ ಚಿಂತೆ ಮಾಡ್ತೀವಿ? ಅದಕ್ಕೆ ನಾನು ಬರಾಕ ಒಲ್ಲೆ ಅಂದ್ವ. ನೀನು ಸಂಜೆನಾಗ ಗಿರ್ಜಕ್ಕ ಈಕಿಗೆ ಎಷ್ಟು ಒಲ್ಲೆ ಅಂದೆ ನೋಡು. ಈಕೆ ಹಬ್ಬ ಬಂದೈತಿ, ಇನ್ನು ಬಲಿತಾವ ಕಾಯಿ ಬಿಟ್ರು ಅಂತಂದು ಒಲ್ಲೆ ಅಂದ್ರೂ ಕರ್ಕೊಂಬಂದಾಳ. ಒಂದು ತಾಸ್ನ್ಯಾಗ ಬರೋಣ ಅಂತಂದು. ಅಲ್ಲೇ ಎಲ್ಲ ಆಗೇ ಬಿಟ್ಟಾವ ಹರಿದು. ಇನ್ನೇಟೈತಿ, ಇನ್ನೊಂದು 2 ಹಿಡಿ ಸಿಗ್ತಾವೆ, ಹೋಗೋಣ ಅಂತ ತಡೀರಿ. ಅಲ್ಲೇ ನಮ್ಮ ಮನ್ಯಾಗಾರ ಯಾರು ಮಾಡೋರದ್ರ? ನಮ್ಮ ಆಯಿಯಾರ ಏನಾರ ಮಾಡ್ತಾಳೋ ಬಿಡ್ತಾಳೋ, ನಾ ಹೋಗು ಮತ್ತು ಒಲೆಯಾಗ ಬ್ಯಾಕ್ ಮಕ್ಕೊಂಡಿರ್ತೈತಿ. ನಾನು ಮನೆಗೆ ಹೋಗಿ ಎಲ್ಲ ಮಾಡುವಾಕ್ಯದೇನಲ್ಲ. ನಾನು ಇಲ್ಲೇ ಪುಣ್ಯಕ ನಾನು ಕಾಳು ನೆನಕ್ಕೆ ಬಂದೆ. ನೆನಪು ಮಾಡಿ ಹೋಗಿ ಅಳ್ಳಿಟ್ಟು ನಾದಿ ಒಂದೆರಡು ಉಸ್ಲಿ ಕಾಳು ಮಾಡಿ ಜಳಕ ಮಾಡಿ ಹುಡುಗರಿಗೆ ಎಡಿ ಹಿಡಿರವ ಪೂಜೆ ಮಾಡ್ರಿ ಅಂತ ಹೇಳಕ್ಕೆ ಬರ್ತೈತಿ. ಏನು ಮಾಡೋದು? ನಾನು ಬಂದಿಲ್ಲ. ಮತ್ತು ನಿಮಿಷ ಹೋಗಯ್ಯಪ್ಪ, ಅಲ್ಲೇ ಗಿಡದ ಬುಡಕ್ಕೆ ನೀರು ಕೊಡ ಅದು ಎಲ್ಲ ಪಳಾರದವು ತೊಗೊಂಬರೋಗ್ರಿ. ಕುತ್ಕೊಂಡು ಒಂದಿಟ್ಟು ತಿನ್ನೋಣ್ರಿ. ತಿಂದು ನೀರು ಕುಡಿದ್ರಂದ್ರೆ ನಿಧಾನಕಾರ ಇನ್ನೊಂದು 2 ಹಿಡಿ ಸಿಗ್ತಾವ ಯಪ್ಪ. ಅವನ್ನ ಸರ್ಕೊಂಡು ಮನೆ ಕಡೆ ಹೋಗೋಣಂತ ತೊಗೊಂಬರೋಗ. ಬೇಡ ಹುಡುಗ, ನೀನು ಆ ಮ್ಯಾರ್ಯಾಗ ಒಂದೆರಡು ಬುಟ್ಟಿ ಅದಾವ ನೋಡಿ ಮರೆ. ಈತಾಗಿಂದ ಹರ್ಕೊಂತ ಹೋಗಿ ಆ ಮ್ಯಾರ್ಯಾಗ 2 ಬುಟ್ಟಿ ತುಂಬಿದ್ದವು. ಅವ್ನು ತಂದು ನೀ ಇಲ್ಲೇ ಇವ ಬುಟ್ಟಿ ಅಂತಲೇ ಇಡಪ್ಪ, ನಾ ಹೋಗಿ ತೊಗೊಂಬರ್ತಾನಂತ. ನೀ ಬುಟ್ಟಿ ತಂದುಬಿಡು ಮರೆ. ಯಾಕೆ ಪರವ ಅದುವನ ಹೆಂಗೆ ಮಾಡಿದ್ರಿ? ಅದಾವ ಏನು ಅದು ಅವ ಬೆಂಡಿಕಾಯಿ? ಅಯ್ಯ ಮಾವಾರ ಬಂದಿರಿ, ಬರ್ರಿ. ಯಾಕೆ ಲೇಟ್ ಮಾಡ್ತಾರಂತ ಮಾಡಿದ್ವಿ. ಲೋಕ ಬಂದಿರ ಹೇಳಿ ಇವತ್ತ. ಏನು ಬೈತಾರಂತ ಬಂದಿರನ? ಏಕಾದಶಿ ಇವತ್ತ ಎಲ್ಲರೂ ಉಪವಾಸದಾರ. ತಡ ಬಿಸಿಲು ದಿನ ಲೇಟ್ ಆದ್ರೆ ಕಂಗಾಲಕ್ಕಾರ ಬೈತಾರಂತ ಬಂದಿರನ? ಹ್ಞೂನ್ವಾ, ನಿನ್ನೆ ಶಾರವ್ವ ಸಂಜೆನ್ಯಾಗ ಬರ್ಬೇಕಾದ್ರೆ ನನ್ನ ಕರಾರು ಮಾಡಿದ್ಲಕ್ಕಿ. ನೋಡಪ್ಪ, ನಾಳೆಗೆ ಏಕಾದಶಿ, ನೀವು ಇನ್ನೊಂದು ಸ್ವಲ್ಪ ತೊಗೋರಿ, ಇನ್ನೊಟ್ಟು ಹರಿರಿ ಮಾಡ್ರಿ ಅಂದ್ರೆ ನಾವು ನಿಂದಿರ್ದಿಲ್ಲ ನೋಡಪ್ಪ, ನಾವು ಬರೋದಿಲ್ಲ. ಹಬ್ಬ ವಾಪಸ್ ಇರ್ತೇವೆ, ಬಿಸಿಲಾಗ ತಡ್ಕೋದಾಗೋದಿಲ್ಲ ಒಲ್ಲೆ ಅಂದಿದ್ಲಕ್ಕಿ. ಆಕೆ ಹ್ಞೂ ಅಂದು ಕರಾರು ಮಾಡಿ ಕರ್ಕೊಂಬಂದಾಳೆ ಇವು ಆಕೆ. ಹೌದ್ರಿ? ಗಾಡಿ ತೊಗೊಂಬಂದಿರಿ? ಗಾಡಿ ಬಂದೈತಿ, ಗಾಡಿ ಮ್ಯಾರ್ಯಾಗ ನಿಂತತಿ.
ಮತ್ತು ನಿಮ್ಮ ಬೆಂಡೆಕಾಯಿ ಹರಿವು ಆಗಿದ್ರೆ ಇವನ್ನೆಲ್ಲನೂ ಒತ್ತಟೆ ಮಾಡಿರಿ, ಬುಟ್ಟೆಗಳೆಲ್ಲ ತಂದು ಇಲ್ಲೇ ಮ್ಯಾರಾಗ ಒತ್ತಟೆ ಜಮಾ ಮಾಡಿರಿ, ಹೋಗೋಣಂತ. ಇಲ್ಲಿ ತಡಿಯೋಣ, ಇನ್ನೊಂದು ಎರಡು ಹಿಡಿ ಕಾಯಿ ಬರ್ತಾವೆ, ಹರಿಯಾಕತ್ತೇವಿ. ಮತ್ತು ಈ ಹುಡುಗರು ತಡ್ಕೊಲು ಬಿಸಿಲೈತಲ್ಲ ನೀರು ಕುಡಿತಾರೆ, ಏನು ಮಾಡ್ತಾರೆ, ನೀರು ತರಕ್ಕೆ ಹೋಗ್ಯಾಳ ಶರವ. ನೀರು ತೊಗೊಂಬಂದು ನೀರು ಪಾರು ಕುಡ್ದು ಕುಂತ ನಿಧಾನ ಆಗಲಿ, ಒಂದು ಎರಡು ಹಿಡಿ ಕಾಯಿ ಅಕ್ಕ ಬರ್ತಾವೆ, ಹರ್ಕೊಂಡು ಅತ್ತಾಗ ಹೋಗ್ಬಿಡೋಣ. ಈಕೆ ಅಕ್ಕ ಏನಂದ್ರೆ, ಇಲ್ಲಪ್ಪ ಇಂದು ಏಕಾದಶಿ ಮತ್ತು ನಾಳೆಗೆ ಅಮಾಸಿ ಜಾತ್ರೆ ಅದು ಐತಿ, ಇನ್ನು 2-3 ದಿನ ನಾವು ಹೊಲ ಕಡೆ ಬರ್ತೇವೆ, ಏನಿಲ್ಲ. ಮತ್ತು ಬಿಟ್ರೆ ಇವು ಕಾಯಿ ಬಲಿತಾವು, ಪ್ಯಾಟಿಗೆ ಒಯ್ಯಕ್ಕೆ ಆಗೋದಿಲ್ಲ. ಇಂದ ಏಸ್ ಬರ್ತಾವ ಹುಡುಕ್ಯಾಡಿ ಹರ್ಕೊಂಡು ಹೋಗೋಣ್ರಿ ಅನ್ನಕತ್ತಾಳಿಕೆ. ಹೌದು, ಮತ್ತು ಮನ್ಯಾಗ ಹೇಳಿ ಕಳಿಸಿದ್ನೇಕಿಗೆ ಬಿಡಕ್ಕೆ ಹೋಗ್ಬೇಡ್ರಿ, 4 ದಿನ ಹೊಲ ಕಡೆ ಹೋಗೋದಾಗೋದಿಲ್ಲ ನಮ್ಗೆ ಹಬ್ಬ ಆಗೋ ಮಟ ಅಂತ, ಅದಕ್ಕೆ ಇವತ್ತು ಇವ್ರನ್ನ ಕಳಿಸಿದ್ದೆ. ಇವತ್ತು ಅವರ ಇವತ್ತು ಏಕಾದಶಿ ಏನಾರ ಹಣ್ಣು ಪಳಾರ ಅದು ತೊಗೊಂಬಂದಿರನೇ ಇಲ್ಲ. ಮತ್ತು ನಾವಂತೂ ಹಂಗೆ ಬಂದೇವು ನೋಡ್ರಿ. ಈಗ ನೀನು ಏಂತಿ 1 ತಾಸು 2 ತಾಸ್ನಾಗ ಬರ್ತೇವ ಅಂತ ಕರ್ಕೊಂಬಂದಾಳ. ತಂದೇನು ನಾನು ಬಿಸಿಲ್ದೇನ ಕಲ್ಲಂಗಡಿ ಅಂತಂದೇನಿ, ಅಲ್ಲಿ ಖರ್ಜೂರನ್ನ, ಬಾಳೆಹಣ್ಣ, ದ್ರಾಕ್ಷಿನ ಗಾಡ್ಯಾಗ ಅದಾವ, ತೊಗೊಂಬರ್ತೇನೆ. ಮತ್ತು ನೀವು ಈಗ ಇಲ್ಲಿ ಕುಂದು ತಿಂತೀರನ ಇಲ್ಲಿ ಗಾಡಿಗೆ ಬರ್ತೀರ ಏನು ಹೆಂಗೆ ಮಾಡ್ತೀರಿ ನೋಡುವ, ಅಲ್ಲಿದಾವು ತಂದೇನಿ. ತಡಿ ಶಾರ ಹೋಗ್ಯಾಳ ತರಾಕ ಎಲ್ಲಾನು, ಅವರು ಒಟ್ಟಾಡ್ ತಂದದ್ದು. ನಾನು ಮನ್ಯಾಗಟ್ಟ ನಿನ್ನೆ ಇದನ್ನು ತಂದಿದ್ನಿ ಅಲ್ಲ, ಬೆರ್ಪೆ ಮಾಡಿದ್ನಿ, ಕಟ್ಕೊಂಬಂದೇನಿ. ಗಾಡಿಯ ಒದ್ರಾಕತ್ತ ನೋಡ್ರಿ ಅಲ್ಲೇ ಅನ್ರಿ. ಯಾಕೋ ಬಾ ಇತ್ತಾಗ ಇಲ್ಲೋ ನನಗೆ ಮತ್ತು ಬೇರೆ ಕಡೆ ಬಾಡಿಗೆ ಬಂದೈತೆ ಬಾರೋ ಮಾರಾಯ, ನೀವು ಹರಿವು ಆಗಿದ್ರೆ ಬುಟ್ಟಿನ ತೊಗೊಂಬಂದ್ಬಿಡ್ರಿ, ಇತ್ತಾಗನ ಹೋಗ್ಬಿಡುನಂತ ಮನೆ ಕಡೆನ. ಅವು ತಗೋರಿ ಮಾವಾರ, ಮನೆ ಕಡೆ ಹೋಗ್ಬಿಡ್ರಿ, ನಾವು ಬಂಟಿಗ್ಯಾರಿ ನಮ್ಮ ಹೊರೆವು ಇರ್ತಾವೆ, ಹೋಗೇ ಬಿಡುನು. ಏನು ಉಣ್ಕೊಂತ ತಿನ್ಕೊಂತ ಕುಂದ್ರ ಬೇಡ, ಲೇಟ್ ಆಕತಿ, ಮನೆಗೆ ಹೋಗ್ಬಿಡೋಣ ತಗೋರಿ. ಗಿರ್ಜಾ ಜಳಕ್ಕಾತಿ ಜಕ ಮಾಡಿದೇನ, ಹೋಗ ಅದು ಹುಗ್ಗಿ ಕುದ್ದೈತಿ ನೋಡು, ಮತ್ತು ಮುಗುಚಿ ಬೆಲ ಕೂಡಿಸು, ಹುಗ್ಗಿನ ಮಾಡಿ ಹೋಗ. ನಾನು ಒಡಿ ಪಡಿ ಮಾಡಿ ಇಟ್ಟೇನಿವ, ನೀನು ಹೊಲ್ದಾಗಿಂದ ಬರ್ಗೊಳ್ದ, ಇನ್ನು ಹೊಲ್ದಾಗಿಂದ ಬಂದು ಇದೆಲ್ಲ ಎಲ್ಲೇ ಮಾಡ್ಕೊತ ಕುಂದಿರ್ತೈತೆ ಅಂತಂದು ನನಗೆ ನೀಗೂ ನಾನು ಮಾಡಿಟ್ಟೇನಿವ. ಹೋಗ ನೀನಟ ಹುಗ್ಗಿ ಮಾಡ್ಕೊ. ನಾನು ಮಲ್ಲವಾರ ಮನೆಗೆ ಹೋಗಿ ಬರ್ತೇನೆ, ಅಡುಗೆ ಮನೆ ಮಲ್ಲವಾರ ಮನೆಗೆ ಕರ್ಯಾಕ ಕಳ್ಸ್ಯಾಳ ಹುಡುಗರು ಕೊಟ್ಟು. ಮತ್ತು ಆಕಿ ಹೊಲಕ್ಕೆ ಹೋಗಿದ್ಲ, ಏನು ಮಾಡಿದ್ಲ, ಅದಕ್ಕೆ ಕರ್ಯಾಕ ಕಳ್ಸಿರ್ಬೇಕಾಕಿ, ನನಗೆ ಈಗ ಬಂದಿರ್ಬೇಕು ಅವರು. ಹೋಗ್ತೇನೆ. ಯಾಕೆ ಗಿರ್ಜಕ್ಕ ಎಷ್ಟು ಜಳಕ ಮಾಡಿಯಲ್ಲ, ರೆಡಿಯಾಗಿಯಲ್ಲ? ಅಲ್ಲ ಹೊಲ್ದಾಗಿಂದ ಬಂದಾರ ಭಾಳತ್ತಾಗಿಲ್ಲ ಇವನ್ನ, ಮತ್ತು ಏನು ಹುಳ ಹೊಡೆದಾಳ ಏನ, ದೇವರು ಗುಡಿಯಾಗದಾನೇನೇ ಇಲ್ಲ. ಇವತ್ತು ಹೊರೆವು ಮಾಡ್ಯಾಳ, ಎಲ್ಲ ದಿನ ಹಂಗೆ ಇರ್ತೈತೆ. ಹೊಲ್ದಾಗಿಂದ ಬಂದು ನಾನು ಮಾಡ್ಕೊತಿದ್ನಿ, ಹಬ್ಬ ಅಂತ ಮಾಡ್ಯಾಳೋ ಏನೈತಿ ಮಾಡ್ಯಾಳ, ಅದಕ್ಕೆ ನಾನು ಹೊಲ್ದಾಗಿಂದ ಬಂದು ಜಳಕ ಮಾಡೀನಿ. ಇನ್ನಟ್ಟು ಹುಗ್ಗಿಗೆ ಬೆಲ್ಲ ಕುಡಿಸ್ತೇನಿವ. ಬೇಷ್ ಬಿಡು ನಿಂದ, ನಮ್ದು ಏನಿಲ್ಲ ನೋಡು, ಹೊರೆ ಎಲ್ಲ ಇನ್ನೂ ಹಂಗೆ ಐತಿವ. ಹಂಗಾರ ನಾನು ಹೊಕ್ಕೇನಿ ಮಾಡ್ಕೊತೇನಿ. ತಡಿಲೇ ನಮ್ಮ ಅತ್ತಿ ಒಡಿ ಪಡಿ ಮಾಡ್ಯಾಳ, ನಿನಗೂ ಹಾಕಿ ಕೊಡ್ತೇನೆ, ತಿಂದು ಹೋಗುವಂತ 4 ಬೇಡವಾ, ನಂದೆಲ್ಲ ಹಾರೆ ಐತಿ, ಹಂಗೆ ಐತಿ ಹೊಕ್ಕೇನಿ ನಾನು. ಮತ್ತು ಬಡ ಮಾಡ್ಕೊಂಗಾರ ಸಂಜೆ ಮುಂದೆ ಜಾತ್ರೆಗೆ ಹೋಗುಣ್ರಂತ. ನಮ್ದು ಗಾಡಿ ಹೊಕ್ಕತ್ತಂದಾರ, ಗಂಡು ಮಕ್ಕಳು ಗಾಡಿನ ತೊಳ್ಯಾಕೆ ಹೋಗ್ಯಾರ. ಕಿನಾಲ್ಕೆ ಹೋಗಿ ಗಾಡಿ ತೊಗೊಂಬರ್ತಾವ ಹುಡುಗರು. ಹೋಗೋದಾದ್ರೆ ಸಂಜೆ ಮುಂದೆ 4 ಗಂಟೆ ಸುಮಾರು ಒದರ್ತೀನಿ. ಸಜ್ಜನೆ ಆಗಿರು, ಹಾರೆ ಅಡುಗೆ ಮಾಡ್ಕೊ ಸಜ್ಜನೆ ಆಗಿರು, ಹೋಗುಣ್ರಂತ. ಹಾರೆ ಆದ್ರೆ ಬರ್ತೇನೆ, ಅಡುಗೆದು ಮುಗಿದ್ರೆ ಹಾರೆ ಅದು ಎಲ್ಲ ಆದ್ರೆ ಬರ್ತೇನೆ ತಗೋ. ಇವ ಅಪ್ಪ ಎಲ್ಲಿ ಹೋಗ್ಯಾನ, ಗಾಡಿ ತೊಳ್ಯಾಕ ಹೇಳಿದ್ದ, ಮತ್ತು ಗಾಡಿ ಚಾವಿನೇ ಇಲ್ಲಲ್ವ, ಎಲ್ಲಿ ಹೋಗ್ಯಾನ? ಒಳಗೆ ನೋಡೋಗಪ್ಪ, ಅಲ್ಲೇ ಮೆಳಿಗೆ ಎದ್ದಿತ್ತು ತೊಗೊಂಡು ಹೋಗಿ ತೊಳ್ಕೊಂಡು ಬರೋಗ.